ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಚಿಕ್ಕಪ್ಪ ಎನ್ ಜಯಣ್ಣ ಗರಡಿಯಲ್ಲಿ ರಾಜಕೀಯವನ್ನ ಕಲಿತವರು ಸುಧಾಕರ್ ಅವರು. ತಂದೆಯಿಂದ ಬಳುವಳಿಯಾಗಿ ಲಿಕ್ಕರ್ ಉದ್ಯಮ ಅವರಿಗೆ ಒಲಿದು ಬಂದಿತ್ತು. 1978, 89 ಚಳ್ಳಕೆರೆಯ ಶಾಸಕರಾಗಿದ್ದರು ಎನ್ ಜಯಣ್ಣ. ಇದು ಸುಧಾಕರ್ ಅವರ ಚಿಕ್ಕಪ್ಪ. ಎನ್ ಜಯಣ್ಣ ಅವರಿಂದ ರಾಜಕೀಯ ಕಲಿತಿದ್ರು. ಅವರ ಚಿಕ್ಕಪ್ಪನ ಜೊತೆಗೆ ಓಡಾಟ ಒಡನಾಟ ಇತ್ತು. ಅಷ್ಟೊತ್ತಿಗಾಗಲೇ ಡಿಗ್ರಿ ಮುಗಿಸಿದಂತಹ ಸುಧಾಕರ್ ಅವರು ಅವರ ಚಿಕ್ಕಪ್ಪನ ಜೊತೆ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ರು. ಮತ್ತೊಂದು ಕಡೆ ಅವರ ತಂದೆಯಿಂದ ಲಿಕ್ಕರ್ ಉದ್ಯಮ ಬಳುವಳಿಯಾಗಿ ಬಂದಿತ್ತು. ಅದನ್ನು ಕೂಡ ನಿಭಾಯಿಸಿಕೊಂಡು ಜೊತೆಗೆ ಅವರ ಚಿಕ್ಕಪ್ಪ ಎನ್ ಜಯಣ್ಣ ಅವರ ಗರಡಿಯಲ್ಲಿ ರಾಜಕೀಯವನ್ನು ಕಲಿಯೋದಕ್ಕೆ, ರಾಜಕೀಯ ಓಡಾಟಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂಥವರು ಡಿ ಸುಧಾಕರ್ ಅವರು. 1978 ಮತ್ತು 89 ಈ ಅವಧಿಯಲ್ಲಿ ಚಳ್ಳಕೆರೆ ಶಾಸಕರಾಗಿದ್ದರು ಎನ್ ಜಯಣ್ಣ ಅವರು. 1978 ಮತ್ತು 89 ಎರಡೂ ಅವಧಿಗೆ ಸುಧಾಕರ್ ಅವರ ಚಿಕ್ಕಪ್ಪ ಎನ್ ಜಯಣ್ಣ ಅವರು ಚಳ್ಳಕೆರೆಯಿಂದ ಶಾಸಕರಾಗಿ ಆಯ್ಕೆಯಾಗಿರ್ತಾರೆ. ಈ ವೇಳೆ ಅವರೊಟ್ಟಿಗೆ ಆಪ್ತವಾಗಿ ಇದ್ದಂಥವರು, ಅವರೊಟ್ಟಿಗೆ ಓಡಾಟ ಮಾಡ್ತಿದ್ದಂಥವರು ಸುಧಾಕರ್ ಅವರು. ಅದಾದ ನಂತರದಲ್ಲಿ ತಾವು ಕೂಡ ರಾಜಕೀಯ ಪ್ರವೇಶ ಮಾಡ್ತಾರೆ, ಸಚಿವ ಸ್ಥಾನವನ್ನು ಕೂಡ ಅಲಂಕರಿಸ್ತಾರೆ. ಈಗಲೂ ಕೂಡ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂಥವರು ಸುಧಾಕರ್ ಅವರು. ಅವರ ಆಪ್ತರು ಮಾತಾಡ್ತಾ ಹೇಳ್ತಾ ಇದ್ರು, ಅಂದರೆ ಎಷ್ಟು ಆಘಾತ ಅಂತ ಹೇಳಿದರೆ, ಯಾವತ್ತಿಗೂ ಕೂಡ ಅವರು ಅನಾರೋಗ್ಯ ಸಮಸ್ಯೆಯಿಂದ ಬಳದಂಥವರಲ್ಲ, ಅಥವಾ ಅವ್ರಿಗೆ ಮೇಲಿಂದ ಮೇಲೆ ಆರೋಗ್ಯ ಕೈ ಕೊಡ್ತಾ ಇದ್ದಂಥ ಯಾವುದೇ ಸಮಸ್ಯೆಗಳಿರಲಿಲ್ಲ. ಇದ್ದಕ್ಕಿದ್ದ ಹಾಗೆ ಹೀಗಾಗೋಯ್ತು ಅಂತ. 2004ರಿಂದ 2008 ಚಳ್ಳಕೆರೆ ಕಾಂಗ್ರೆಸ್ನಿಂದ ಶಾಸಕರಾಗಿ ಮೊದಲ ಬಾರಿ ಆಯ್ಕೆಯಾಗ್ತಾರೆ. ಚಳ್ಳಕೆರೆ ST ಮೀಸಲು ಕ್ಷೇತ್ರ ಆಗುತ್ತೆ. ಅದಾದ ಬಳಿಕ ಅವರು ಹಿರಿಯೂರಿಗೆ ಶಿಫ್ಟ್ ಆಗಬೇಕಾಗಿ ಬರುತ್ತೆ. 2008ರಲ್ಲಿ ಹಿರಿಯೂರು ಕ್ಷೇತ್ರದಲ್ಲಿ ಪಕ್ಷೇತರ ಶಾಸಕರಾಗಿ ಆಯ್ಕೆ ಆಗ್ತಾರೆ, ಇಂಡಿಪೆಂಡೆಂಟ್ ಆಗಿ ಆಯ್ಕೆ ಆಗ್ತಾರೆ. ಬಿಜೆಪಿಯನ್ನ ಬೆಂಬಲಿಸಿ ಸಚಿವ ಸ್ಥಾನವನ್ನು ಕೂಡ ಪಡೆದುಕೊಂಡಿದ್ರು ಅವಧಿಯಲ್ಲಿ ಸುಧಾಕರ್ ಅವರು. ಮಾಜಿ CM BS ಯಡಿಯೂರಪ್ಪನವರ ಸಂಪುಟದಲ್ಲಿ ಸಮಾಜ ಕಲ್ಯಾಣ ಮತ್ತೆ ಮುಜರಾಯಿ, ಬಂಧಿಖಾನೆ, ಯುವಜನ ಸೇವೆ ಇಲಾಖೆಯ ಸಚಿವರಾಗಿದ್ದರು. ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಮೊದಲ ಬಾರಿಗೆ ಅವರು 2004ರಲ್ಲಿ ಚಳ್ಳಕೆರೆಯಿಂದ ಕಾಂಗ್ರೆಸ್ ಶಾಸಕರಾಗಿ ಆಯ್ಕೆಯಾಗ್ತಾರೆ. ಆದರೆ ಅದಾದ ಬಳಿಕ ಚಳ್ಳಕೆರೆ ST ಮೀಸಲು ಕ್ಷೇತ್ರ ಆಗುತ್ತೆ. ಹೀಗಾಗಿ ಅವರು ಮತ್ತೊಂದು ಕ್ಷೇತ್ರವನ್ನು ಹುಡುಕಿಕೊಳ್ಳುವಂಥ ಸವಾಲು ಅವರ ಮುಂದಿತ್ತು. 2008ರಲ್ಲಿ ಅವರು ಬೇರೆ ಕ್ಷೇತ್ರವನ್ನು ಹುಡುಕೊಳ್ಳಾಗಬೇಕಾಗುತ್ತೆ. ಈಗ ಸಚಿವರು ಮಧು ಬಂಗಾರಪ್ಪ ಅವರು ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಈಗಾಗಲೇ ನಿಮಗೆ ಮಾಹಿತಿ ಇದೆ ಅಂತ ಭಾವಿಸ್ತೀನಿ, ಸಚಿವ ಡಿ ಸುಧಾಕರ್ ಅವರು ವಿಧಿವಶರಾಗಿದ್ದಾರೆ. ಇಟ್ಸ್ ವೆರಿ 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 ಅನ್ಫಾರ್ಚುನೇಟ್. ಐ ಥಿಂಕ್ ದಿಸ್ ಇಸ್ ಇದು ನಾವು ಎಕ್ಸೆಪ್ಟ್ ಮಾಡಕ್ಕಾಗಲ್ಲ. ಆ ಥರ ಒಂದು ಅವ್ರನ್ನ ಅಗಲ್ಕೊಂಡು ಕಳ್ಕೊಂಡಿರೋದು. ಯಾಕಂತ ಹೇಳಿದ್ರೆ ಕ್ಯಾಬಿನೆಟ್ ಅಲ್ಲಿ ಯಾಕೆಂದ್ರೆ ಈಗ ಒಂದು 3-4 ಕ್ಯಾಬಿನೆಟ್ ಆಯ್ತು ಅವರು ಇಲ್ಲದೆ, ನನ್ನ ಎದುರುಗಡೆನೆ ಕೂರೋದು ಕ್ಯಾಬಿನೆಟ್ ಅಲ್ಲಿ. ಆಮೇಲೆ ಆ ವ್ಯಕ್ತಿ ಎಷ್ಟು ದೊಡ್ಡ ವ್ಯಕ್ತಿ ಮತ್ತೆ ಸರಳ ಮತ್ತೆ ಓಪನ್ ಆಗಿ ಮಾತಾಡೋರು ಅಂತ ಹೇಳಿದ್ರೆ, ಫಸ್ಟ್ ಅವ್ರು ಬಂದಾಗ ನಿನಗೆ ಮಧು ಯಾಕೆ ಗೊತ್ತಾ ರೆಸ್ಪೆಕ್ಟ್ ಕೊಡೋದು ಅಂದ್ರೆ ತಮಾಷೆಗೇನೆ, ಬಟ್ ಬಹಳ ಅದ್ರೊಳಗೆ ಬಹಳ ಮುಖ್ಯವಾಗಿ ಮಾತುಗಳಿರೋವು. ಏನಂತ ಹೇಳಿದ್ರೆ, ನಾನ್ ಬೆಳೆದಿದ್ದು ಬಂಗಾರಪ್ಪಾಜಿ ಅವರಿಂದ. ಯಾಕೆಂದ್ರೆ ಜಯಣ್ಣ ಅವರು ಆ ಟೈಮಲ್ಲಿ ಫಸ್ಟ್ MLA ಅವ್ರು ಆಗ್ತಾರೆ. ಆ ಟೈಮಲ್ಲಿ ಅವಾಗ ಅವರಿಂದ ನಾವು ರಾಜಕಾರಣ ಬಂದಿದ್ದು. ನಾವೊಂದು ಚಿಕ್ಕ ಸಮಾಜದಲ್ಲಿ ಬಂದ್ರು ಕೂಡ ನಮ್ಮನ್ನ ಮೇಲೆ ಎತ್ತಿದ್ರು. ಆದ್ರೆ ಇವತ್ತು ಅವರಿಂದ ನಾವು ಬೆಳ್ಕೊಂಡಿದೀವಿ ಅಂತ ಅದೇ ಗುಣ ಇಟ್ಕೊಂಡು ಬಹಳ ನೇರವಾಗಿ ನಮಗೇನಾದ್ರು ಸಹಕಾರ ಬೇಕು ಅಂದ್ರೆ ಯಾವ ರೀತಿ ನಾವು ಕೇಳ್ಬೇಕು ಆ ತರ. ಅಂದ್ರೆ ಎಲ್ಲೋ ಒಂದು ರೀತಿಯಲ್ಲಿ ನಾವೆಲ್ಲ ನಿಜವಾಗ್ಲೂ ಅವರು ಅಗಲಿದ್ದಾರೆ ಅನ್ನೋದು ಇದನ್ನೇ ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಬಹಳ ಅಂದ್ರೆ ನೋಡಿ, ನಮಗೆಲ್ಲ ಏನೋ ಒಂದು ಬ್ಯಾಕ್ ಗ್ರೌಂಡ್ ಇರ್ತದೆ. ಏನು ಬ್ಯಾಕ್ ಗ್ರೌಂಡ್ ಇಲ್ಲದೆ ಇರ್ತಕ್ಕಂಥದ್ರಲ್ಲಿ ಜನರಲ್ಲಿ ಬೆಳೆದು ಬಂದಿರ್ತಕ್ಕಂಥ ಒಬ್ಬರು ನಾಯಕರನ್ನ ಕಳ್ಕೊಂಡಾಗ ಎಲ್ಲ ಒಂದು ರೀತಿಯಲ್ಲಿ ಸ್ವಂತ ಬ್ರದರು ಇಲ್ಲ ಸಂಬಂಧಿಕರಲ್ಲ, ಸ್ವಂತ ಒಡ ಹುಟ್ಟಿದವ್ರನ್ನ ಕಳ್ಕೊಂಡಂತ ಭಾವನೆ ನನಗಂತೂ ಇದೆ. ಯಾಕಂದ್ರೆ ಆ ಥರ ನಾವು ಅವರು ಕೂಡ ಯಾವಾಗ್ಲೂ ಇದ್ವಿ. ನಾವು ಈವನ್ ವಿಧಾನಸಭೆ ಒಳಗೆ ಕೂತ್ಕೊಳ್ಳೋದಾಗ್ಲಿ ಯಾವತ್ತೂ ಕೂಡ ತುಂಬಾ ವರ್ಷದಿಂದ ಆತ್ಮೀಯತೆಯನ್ನ ಏನಾದ್ರೂ ಒಂದು ಇಟ್ಕೊಳ್ಳೋದು ನಿಜವಾಗ್ಲೂ ಅದನ್ನ ಎಕ್ಸೆಪ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಯಾವಾಗ ಅವರು ಹಾಸ್ಪಿಟ್ಲಿಗೆ ಸೇರಿದ್ರು ಪಾಪ ನೋಡಿ, ಆ ವ್ಯಕ್ತಿ ಕಾಲ್ ಆಪರೇಷನ್ಗೆ ಅಂತ ಹೋಗಿ ಈ ತರ ದೇವರು ಒಂಥರ ಈ ತರ
ತೀರ್ಮಾನಗಳನ್ನು ತಗೊಂಬಾರ್ದಾಗಿತ್ತೋ ಅಂತ ಹೇಳಿ ಅನಿಸ್ತದೆ ನನಗೆ. ನಿಜ ಸರ್. ಬಹಳ ಮನ್ಸಿಗೆ ಬೇಜಾರಾಗ್ತದೆ ನಿಜವಾಗ್ಲೂ. ಅವ್ರ ಫಾಲೋವರ್ಸ್, ಅವ್ರ ಕುಟುಂಬಕ್ಕೆ, ಅವ್ರ ಮಕ್ಕಳಿಗೆಲ್ಲ ದೇವರು ಧೈರ್ಯ ಕೊಡಬೇಕು. ಅದು ಹೆಂಗೆ ತಗೊಳ್ತಾರೋ ಗೊತ್ತಿಲ್ಲ. ಬಟ್ ಇದೆಲ್ಲ ಪ್ರೋಸೆಸ್. ಇದು ಸಮ್ಟೈಮ್ಸ್ ನಿರ್ಧಾರಗಳು ಈ ತರ ಆಗ್ಬಿಡ್ತವೆ. ಆದಾಗ ಬಹಳ ಮನಸ್ಸಿಗೆ ನೋವಾಗ್ತದೆ. ಬಟ್ ಅವ್ರನ್ನ ತುಂಬಾ ಮನಸ್ಸಲ್ಲಿ, ಜೀವನದಲ್ಲಿ ಒಬ್ಬ ಆತ್ಮೀಯ, ಸ್ವಲ್ಪ ಎಲ್ಡರ್ ಗೆಳೆಯ ಅಂತ ಹೇಳಿದ್ರೆ ಅಂತ ತಪ್ಪಾಗ್ಲಾರ್ದು. ಅವ್ರನ್ನ ಕಳ್ಕೊಂಡಿದೀವಿ. ನಮ್ಮ ಜೀವನ ಇಡೀ ಅವ್ರನ್ನ ಮಿಸ್ ಮಾಡ್ಕೊಳ್ತೀವಿ, ನಿಜವಾಗ್ಲೂ ಮಿಸ್ ಮಾಡ್ಕೊಳ್ತೀವಿ. ಆಮೇಲೆ ಅವ್ರು ಎಲ್ಲ ಒಂದು ರೀತಿಯಲ್ಲಿ ಕೆಲವು ಕೆಲಸಗಾರಗಳು ಅವ್ರು ಬಹಳ ಒಂದು ಪರ್ಟಿಕ್ಯುಲರ್ ವ್ಯಕ್ತಿತ್ವ ಇತ್ತು. ನಗುಮುಖ ಯಾವಾಗ್ಲೂ ಕೂಡ. ಒಂದು ದಿವಸ ಸಿಟ್ಟು ಮಾಡಿಲ್ಲ ರೀ ನಮ್ಮ ಜೊತೆಗೆ, ಯಾವತ್ತೂ ಒಂದ್ ದಿವಸ ಸಿಟ್ಟು ಮಾಡಿಲ್ಲ ಅಂತ ವ್ಯಕ್ತಿ. ಬಹಳ ಸ್ವಲ್ಪ ಕಷ್ಟ ಆಗ್ತದೆ ಇವಾಗ ಅವ್ರನ್ನ ಕಳ್ಕೊಂಡಿರೋದು. ನಮಗೇನೆ ಇಷ್ಟೊಂದು ಒಂಥರ ಮನ್ಸಲ್ಲಿ ನೋವನ್ನು ಹಿಡ್ಕೊಂಡು ಮಾತಾಡ್ತೀವಿ ಅಂತ ಹೇಳಿದ್ರೆ, ಅವ್ರು ನಮ್ಮ ಮತದಾರರಾಗಿ ಅವ್ರನ್ನ ನಾಯಕರು ಮಾಡಿದವರು ಹಿರಿಯೂರಲ್ಲಿ ಮತ್ತೆ ಚಿತ್ರದುರ್ಗದಲ್ಲಿ ಮತ್ತೆ ಎಲ್ಲ ಕಡೆ ಇದ್ದಾರೆ. ಆಮೇಲೆ ವಿರೋಧ ಪಕ್ಷದವರು ಅವ್ರನ್ನ ಪ್ರೀತಿ ಮಾಡೋರು, ಆಡಳಿತ ಪಕ್ಷದವ್ರು ಪ್ರೀತಿ ಮಾಡೋರು. ಅದು ನನಗನ್ಸುತ್ತೆ ಯಾರು ಅವ್ರನ್ನ ಹೇಟ್ ಮಾಡ್ತಾ ಇರ್ಲಿಲ್ಲ ಒಟ್ಟು. ಅಂತ ವ್ಯಕ್ತಿನ ಕಳ್ಕೊಂಡಾಗ ಸಮಾಜದಲ್ಲೂ ಕಷ್ಟ ಆಗ್ತದೆ, ವೈಯಕ್ತಿಕವಾಗಿ ಕೂಡ ಕಷ್ಟ ಆಗ್ತದೆ. ಅವ್ರ ಕುಟುಂಬಕ್ಕೆ ದೇವರು ಧೈರ್ಯ ಕೊಡ್ಲಿ, ಶಕ್ತಿ ಕೊಡ್ಲಿ. ಇದು ಅನಿವಾರ್ಯವಾಗಿ ಇದು ಪ್ರೋಸೆಸ್. ಇದನ್ನ ಧೈರ್ಯವಾಗಿ ಕಳೀತಕ್ಕಂಥ ಮತ್ತೆ ಎಲ್ಲರೂ ಕೂಡ ನಾವು ಅವ್ರ ಕುಟುಂಬದ ಜೊತೆಗೆ ಇದೀವಿ ಅನ್ನೋದನ್ನ ಬಹಳ ಮುಖ್ಯವಾಗಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ನಿಜ ಸರ್, ನೀವು ಹೇಳಿದಾಗ ವೆರಿ ಅನ್ಫಾರ್ಚುನೇಟ್ ಮತ್ತು ಶಾಕಿಂಗ್ ಕೂಡ. 65 ವರ್ಷ ಸಾಯೋ ವಯಸ್ಸಲ್ಲ, ರಾಜಕಾರಣದಲ್ಲೂ ಭವಿಷ್ಯ ಇತ್ತು. ಆಸ್ ಎ ಪರ್ಸನ್, ಆಸ್ ಎ ಪೊಲಿಟಿಷಿಯನ್, ಈ ಸಂದರ್ಭದಲ್ಲಿ ಹೇಗೆ ಸ್ಮರಿಸ್ತೀರಿ ಅವರನ್ನು? ಇಲ್ಲ, ನಿಜವಾಗ್ಲೂ ನಾ ಹೇಳಿದ್ನಲ್ಲ, ಈಗ ನೀವು ವಯಸ್ಸು ಹೇಳಿದ್ರೆ ಏನಾಗುತ್ತೆ, ಯಾರಿಗೋ ಏನೋ ತೊಂದರೆ ಇದೆ. ಇದು ಒಂಥರ ಇನ್ವೈಟೆಡ್ ಇಲ್ಲ ಅನಿವಾರ್ಯವಾಗಿ ಬಂತ ಅಂತ. ಇನ್ವೈಟೆಡ್ ಅಂತ ನಾ ಹೇಳೋದಿಲ್ಲ. ಪಾಪ ನಾವು ಏನೇ ಆಗ್ಲಿ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ಏನಕ್ಕೋ ಒಂದು ಸಮಸ್ಯೆ ಅಂತ ಹೋಗ್ತೀವಿ. ಆ ಸಮಸ್ಯೆ ಹೋಗಿ ಇಂಥ ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ ಯಾರನ್ನೋ ಬ್ಲೇಮ್ ಮಾಡತಕ್ಕಂಥ ಪ್ರಶ್ನೆ ಅಲ್ಲ. ಇದೊಂದು ನಮ್ಮ ಹಣೆ ಬರೋಣ ಏನೋ ಗೊತ್ತಾಗಲ್ಲ ಕೆಲವು ಸತಿ. ಎಲ್ಲರೂ ಅಷ್ಟೇ, ಒಂದು ತಿಳ್ಕೊಳ್ಳಿ, ನಮಗೆ ಯಾರು ಹತ್ರ ಇರ್ತಾರಲ್ಲ, ಯಾರು ಆತ್ಮೀಯರು ಇರ್ತಾರೆ, ಯಾರು ಒಳ್ಳೆಯವರು ಇರ್ತಾರೆ, ನಮ್ಮ ಮನಸ್ಸಲ್ಲಿ ನಗುವನ್ನ ತರಿಸ್ತಕ್ಕಂಥ ಒಬ್ಬ ವ್ಯಕ್ತಿಗಳು ಇರ್ತಾರೆ, ಯಾವಾಗ್ಲೂ ಇರ್ಬೇಕು ಅವರು. ಯಾಕೆಂದ್ರೆ ಅವ್ರನ್ನ ನಗುನ ಮಿಸ್ ಮಾಡ್ಕೊಳ್ತೀವಿ. ಅವರು ಎಲ್ಲೋ ಒಂದ್ರಲ್ಲಿ ಎಲ್ಲರೂ ಕಷ್ಟದಲ್ಲಿ ಇರ್ತೀವಿ ನಾವು. ಎಷ್ಟೇ ನೀವು ಯಾವುದೇ ಅಧಿಕಾರದಲ್ಲಿ ಏನೋ ಒಂದು ಒತ್ತಡದಲ್ಲಿ, ಆ ಒತ್ತಡನ ಹೊರಗೆ ತರಿಸಿ ಬರ್ತಕ್ಕಂಥ ವ್ಯಕ್ತಿತ್ವ ಅಲ್ಲಿ. ಅಂಡ್ ನಮ್ಮ ಇನ್ನು ಪೊಲಿಟಿಕಲ್ ಜರ್ನಿಯಲ್ಲಿ ಒಬ್ಬ ವ್ಯಕ್ತಿನ ಕಳ್ಕೊಳ್ತೀವಿ ನಾವು, ಅಂದ್ರೆ ಮಿಸ್ ಮಾಡ್ಕೊಳ್ತೀವಿ. ಇನ್ಮೇಲೆ ಯಾವಾಗ್ಲೂ ಮೇಲೆ ಎಷ್ಟೊಂದ್ ಸತಿ ನಾವು ಕ್ಯಾಬಿನೆಟ್ ಅಲ್ಲಿ ನಾವು ಶರಣ್ ಅವರು, ಬೋಸರಾಜ್ ಸರ್ ಮತ್ತೆ ನಾವೆಲ್ಲ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ನಾವೆಲ್ಲ ಈ ಕಡೆ ಭಾಗದಲ್ಲಿ ಕೂತ್ಕೊಳ್ತೀವಿ. ಅಂದ್ರೆ ಉದ್ದಕ್ಕಿದೆ. ಅಲ್ಲಿ ಕೂತ್ಕೊಂಡಾಗ ಆ ಮನ್ಸಲ್ಲಿ ಎಕ್ಸೆಪ್ಟ್ ಮಾಡಕ್ ಆಗೋದಿಲ್ಲ. ಇವ್ರಿಲ್ಲ, ಹಿಂಗ್ ಆಗ್ತಾ ಇದೆ, ಏನೋ ತೊಂದರೆ ಆಗ್ತಾ ಇದೆಯಲ್ಲಪ್ಪ ಅಂತ ಹೇಳಿ ನಾವು ಒಂದು 100 ಸತಿ ಮಾತಾಡ್ಬಿಟ್ಟಿದೀವಿ ಆಗ್ಲೇ ಅದನ್ನ. ಅಂದ್ರೆ ಇವಾಗ್ಲೇ ಹಿಂಗ್ ಮಾತಾಡಿದೀವಿ ಅಂದ್ರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಬೇಕು ಹೆಂಗೆ ನಮ್ಮ ಜೀವನದಲ್ಲಿ ಇದನ್ನ. ಐ ಥಿಂಕ್ ನನಗನ್ಸುತ್ತೆ ಅವರೆಲ್ಲ ಉದಾಹರಣೆಯನ್ನ ಬಿಟ್ಟು ಹೋಗಿದ್ದಾರೆ. ಹಿರಿಯರು ಕೂಡ ಒಂದು ಕಡೆಗೆ ಒಂದು ಎಲ್ಡರ್ ಬ್ರದರ್ ತರ. ಮತ್ತೆ ಅವರ ನಗುಮುಖ ಜನರಿಗೆ ಯಾವಾಗ್ಲೂ ನಗುವನ್ನ ತೋರಿಸಿದ್ರೆ ಅದೇನೋ ಒಳ್ಳೇದು. ಮನುಷ್ಯತ್ವದಲ್ಲಿ ಇವತ್ತು ಕೊರತೆ ಇರ್ತದೆ ನಮ್ಮಲ್ಲೆಲ್ಲ, ಅದು ಸಡನ್ ಆಗಿ ನಾವು ಕೊಡೋದಿಲ್ಲ ಕೆಲವು ಸತಿ. ಆ ವ್ಯಕ್ತಿತ್ವನ್ನ ತಗೊಳ್ಬೇಕಾಗ್ತದೆ. ಮತ್ತೆ ನೋಡಿ, ನೀವು ಹೇಳಿದ್ರಿ ರಾಜಕಾರಣದಲ್ಲಿ ಅಂತ ನೀವು ಹೇಳಿದ್ರಿ, ಇನ್ನು ಮುಂದೆ ಹೆಂಗೆ ಅವ್ರನ್ನ ನೆನ್ಸ್ಕೊಂಡು ಮುಂದೆ ಹೋಗ್ತೀರಿ ಅಂತ ಹೇಳಿ. ಇವತ್ತು ಜಾತಿ, ಧರ್ಮ ಎಲ್ಲ ತಂದ್ಬಿಟ್ಟಿದೀವಿ ನಾವು ರಾಜಕಾರಣದೊಳಗೆ. ಅದನ್ನ ಮೀರಿ ಒಬ್ಬ ವ್ಯಕ್ತಿ ಯಾವ ರೀತಿ ನಾವು ಗೆದ್ದು ಬರಬೇಕು ಅನ್ನೋದ್ರಲ್ಲಿ ಐ ಥಿಂಕ್ ಉದಾಹರಣೆ ಸುಧಾಕರ್ ಅವರು ಮುಂಚೂಣಿಯಲ್ಲಿದ್ದಾರೆ, ಬಹಳ ಮುಂಚೂಣಿಯಲ್ಲಿದ್ದಾರೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಗ್ರೇಟ್ ಸರ್, ಥ್ಯಾಂಕ್ ಯು ಮಧು ಬಂಗಾರಪ್ಪ ಅವರೇ, TV9 ಜೊತೆ ಮಾತಾಡಿದ್ದಕ್ಕೆ.